ಯಾವುದೇ ಕ್ಷಣದಲ್ಲಿ ವಿಜಯ್ ಸರ್ಕಾರ ಪತನ ಸಂಚಲನ ಮೂಡಿಸಿದೆ ಎಂಕೆ ಸ್ಟಾಲಿನ್ ಬಾಂಬ್. ಯಾವುದೇ ಕ್ಷಣದಲ್ಲಿ ವಿಜಯ್ ಸರ್ಕಾರ ಪತನ ಆಗಬಹುದು, ಸಂಚಲನ ಮೂಡಿಸ್ತಾ ಇದೆ ಎಂಕೆ ಸ್ಟಾಲಿನ್ ಮಾತು. ಟಿವಿಕೆ ಮೈತ್ರಿ ಸರ್ಕಾರ ಯಾವುದೇ ಕ್ಷಣದಲ್ಲಿ ಬೀಳಬಹುದು, ಸರ್ಕಾರ ಪತನಕ್ಕೆ ಪರಿಸ್ಥಿತಿ ಅನುಕೂಲಕರ ಆಗಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಚುನಾವಣೆ ಬರಬಹುದು. ಮುಂದಿನ ಬೆಳವಣಿಗೆಗಳಿಗೆ ತಯಾರಾಗಿ ಇರಿ. ಡಿಎಂಕೆ ಪಕ್ಷದ ನಾಯಕರಿಗೆ ಕರೆ ಕೊಟ್ಟ ಎಂಕೆ ಸ್ಟಾಲಿನ್. ರಾಜಕೀಯದಲ್ಲಿ ಸೋಲು ಎನ್ನುವುದು ತಾತ್ಕಾಲಿಕ, ನಾವೇ ಮತ್ತೆ ಅಧಿಕಾರಕ್ಕೆ ಬರ್ತೇವೆ, ನೋಡ್ತಾ ಇರಿ ಅಂತ ಹೇಳಿದ್ದಾರೆ. ತಮಿಳುನಾಡಿನಲ್ಲಿ ಸೂರ್ಯ ಎಂದಿಗೂ ಮುಳುಗಲ್ಲ. ಪಕ್ಷದ ಕೇಡಾರ್ಗೆ ಧೈರ್ಯ ತುಂಬಿದ ಡಿಎಂಕೆ ಸುಪ್ರೀಂ. ಯಾವುದೇ ಕ್ಷಣದಲ್ಲೂ ಕೂಡ ವಿಜಯ್ ಸರ್ಕಾರ್ ಪತನ ಆಗುತ್ತೆ ಅಂತ ಎಂಕೆ ಸ್ಟಾಲಿನ್ ಹೇಳಿದ್ದಾರೆ. ಯಾವ ಕಾರಣಕ್ಕೆ ಹೇಳಿದ್ರು? ಟಿವಿಕೆ ಮೈತ್ರಿ ಸರ್ಕಾರ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಬೀಳಬಹುದು ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಕ್ಷಣದಲ್ಲೂ ಬೇಕಾದ್ರೂ ಸರ್ಕಾರ ಪತನ ಆಗಬಹುದು, ಮತ್ತೆ ಮರು ಚುನಾವಣೆ ಬರಬಹುದು, ಎಲ್ಲರೂ ಕೂಡ ತಯಾರಾಗಿರಿ ಅಂತ ಡಿಎಂಕೆ ಪಕ್ಷದ ನಾಯಕರಿಗೆ ಕರೆ ಕೊಟ್ಟಿದ್ದಾರೆ ಎಂಕೆ ಸ್ಟಾಲಿನ್. ರಾಜಕೀಯದಲ್ಲಿ ಸೋಲು ಎನ್ನುವುದು ತಾತ್ಕಾಲಿಕ, ನಾವೇ ಮತ್ತೆ ಅಧಿಕಾರಕ್ಕೆ ಬರ್ತೇವೆ, ನೋಡ್ತಾ ಇರಿ. ಎಂಕೆ ಸ್ಟಾಲಿನ್ ಎಲೆಕ್ಷನ್ ಆದಂಥ ಸಂದರ್ಭದಲ್ಲಿ ಟಿವಿಕೆ ಏನು 107 ಸ್ಥಾನಗಳನ್ನು ಪಡ್ಕೊಂಡು ಬರುತ್ತೆ ಅಲ್ಲ, ಅಂಥ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾರೆ, ಸೋತಿದ್ದೀವಿ, ರಾಜಕೀಯವಾಗಿ ಸೋಲು ಇದ್ದಿದ್ದೆ, ಸೋಲು ಗೆಲುವು ಇದ್ದಿದ್ದೆ, ಇಷ್ಟು ಗೆಲುವನ್ನು ನೋಡಿದ್ದೀನಿ, ಅದ್ರ ಜೊತೆಗೆ ಸೋಲನ್ನು ಸಹಿತ ನೋಡಿದ್ದೀನಿ, ಬಟ್ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ನಾವು ಕೆಲಸ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ರು. ಬಟ್ ಎಂಕೆ ಸ್ಟಾಲಿನ್ ಅವರ ಈ ಒಂದು ಹೇಳಿಕೆ ಮತ್ತಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಯಾಕೆ, ಯಾವ ಕಾರಣಕ್ಕೆ ಹೇಳಿದ್ರು? ಏನಾಗ್ತಾ ಇದೆ ತಮಿಳುನಾಡಿನಲ್ಲಿ? ರಾಜಕೀಯವಾಗಿ ಸನ್ನಿವೇಶಗಳು ಹೇಗೆ ಬದಲಾಗ್ತಾ ಇದ್ದಾವೆ? ಎಂಕೆ ಸ್ಟಾಲಿನ್ ಒಂದು ನಿರ್ಧಾರ ಏನಿದೆ ಗೊತ್ತಾ? ವಿಜಯ್ ಅಧಿಕಾರಕ್ಕೆ ಬರಬೇಕು ಅಂತ ಅಂದರೆ, ಪಕ್ಷದಲ್ಲಿ ತನ್ನ ಟಿವಿಕೆ ಪಕ್ಷವನ್ನು ಮುನ್ನೆಲೆಗೆ ತೆಗೆದುಕೊಂಡು ಬರಬೇಕು ಅಂತ ಅಂದರೆ, ಮಹಿಳೆಯರನ್ನು ಗಮನದಲ್ಲಿಟ್ಕೊಂಡು ಒಂದಿಷ್ಟು ಏನು ಈ ಕರ್ನಾಟಕದಲ್ಲಿ ಗ್ಯಾರಂಟಿಗಳ ಯೋಜನೆ ಆಗಿದೆಯಲ್ಲ, ಆ ರೀತಿಯಾಗಿ ಒಂದಿಷ್ಟು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಅದನ್ನು ನಿಭಾಯಿಸಬೇಕಲ್ಲ. ಸರ್ಕಾರ ಸದ್ಯಕ್ಕೆ ಏನು ಕೊಡ್ತಾ ಇದೆ ಅದರ ಜೊತೆಗೆ ಕೊಟ್ಟಿದ್ವಿ, ನಾವೇನು ಕೊಟ್ಟಿದ್ವಿ ಡಿಎಂಕೆ ಪಕ್ಷ, ಅದರ ಜೊತೆಗೆ ಟಿವಿಕೆ ಏನು ಕೊಡ್ತೀನಿ ಅಂತ ಹೇಳಿದೆಯಲ್ಲ, ಎಲ್ಲವನ್ನ ಕೂಡ ನಿಭಾಯಿಸಬೇಕು. ಸುಮ್ಮನೆ ಕೂತ್ಕೊಂಡು ನೋಡೋಣ ಒಂದು 6 ತಿಂಗಳು ಸರ್ಕಾರ ಹೇಗೆ ನಡೆಯುತ್ತೆ ಅನ್ನುವಂಥ ನಿರ್ಧಾರದಲ್ಲಿ ಎಂಕೆ ಸ್ಟಾಲಿನ್ ಇದ್ದಂಥದ್ದು. ಬಟ್ ಈ ಒಂದು ಸ್ಟೇಟ್ಮೆಂಟು ಮತ್ತಷ್ಟು ಕ್ಯೂರಿಯಾಸಿಟಿಯನ್ನು ಹುಟ್ಟಾಕ್ತಾ ಇದೆ. ವಿಜಯ್ಗೆ ರಾಜಕೀಯವಾಗಿ ಅನುಭವ ಕಮ್ಮಿ, ಯಾಕಂದರೆ ಮೊದಲ ಬಾರಿಗೆ ಅಧಿಕಾರದ ಚುಕ್ಕಾಣಿ ಹಿಡಿದಂಥವ್ರು, ಸರ್ಕಾರ ರಚನೆ ಮಾಡ್ಕೊಂಡಿರುವಂಥವ್ರು. ಸೊ ಹಾಗಾಗಿ ಸದ್ಯದ ಮಟ್ಟಿಗೆ ಸಾಕಷ್ಟು ಎಡವ್ತಾ ಇದ್ದಾರೆ, ಒಂದಿಷ್ಟು ಆಯ್ಕೆಗಳಲ್ಲಿ ಎಡವ್ತಾ ಇದ್ದಾರೆ. ಅದನ್ನು ಹೊರತುಪಡಿಸಿದ್ರೆ ಮುಂದೆ ನಿಭಾಯಿಸ್ಬೇಕಲ್ಲ, ಏನು ಭರವಸೆಯನ್ನು ಕೊಟ್ಟಿದೆ ಅದನ್ನು ನಿಭಾಯಿಸ್ಬೇಕಲ್ಲ. ಈ ಒಂದು ನಿಟ್ಟಿನಲ್ಲಿ ಸ್ಟಾಲಿನ್ ಹೇಳ್ತಾ ಇರುವಂಥದ್ದು, ಸುಮ್ಮನೆ ಕೂತ್ಕೊಂಡು ನೋಡೋಣ, ಮಜಾ ಇದೆ, ಹೇಗೆ ನಿಭಾಯಿಸ್ತಾರೆ ಅನ್ನೋದನ್ನ ನಾವು ನೋಡೋಣ ಅನ್ನುವಂಥದ್ದು. ಬಟ್ ಈಗ ಸ್ಟಾಲಿನ್ ಅವರ ಈ ಹೇಳಿಕೆ ಯಾಕೆ? ಯಾವುದೇ ಕ್ಷಣದಲ್ಲಿ ಬೇಕಾದರೂ ಪತನ ಆಗ್ಬೋದು, ಯಾವ ಕಾರಣ ಕೇಳಿದ್ರು ಅನ್ನುವಂಥ ಪ್ರಶ್ನೆಗಳು ಈಗ ಹೆಚ್ಚಾಗಿ ಕಾಣಿಸ್ತಾ ಇದ್ದಾವೆ.